Mrs. Margaret Alva, ex-Union Minister for several portfolios. If I begin to list that, a lot of time will go by. So I'll skip that, Madam. The ex-Governor of Uttarakhand, Rajasthan, Goa and Gujarat. She's held positions like General Secretary of the Indian National Congress. Let's put our hands together and invite her to come and speak to us. My Lord Bishops, all denominational representatives, Christian brothers and sisters, and representatives of other faiths. ಈ ಸಭೆ ತುಂಬ ದೊಡ್ಡದು ಆಗಬೇಕಿತ್ತು ಇವತ್ತು. ತುಂಬ ತಯಾರಿ ಮಾಡಿದ್ರು ನಮ್ಮ ಆರ್ಚ್ ಬಿಷಪ್ನವರು. ಆದರೆ ನಿನ್ನೆ ಒಂದು ನೋಟಿಸ್ ಬಂತು, 500 ಜನರಕ್ಕಿಂತ ಜಾಸ್ತಿ ಜನರು ಕೂರಬಾರ್ದಂತ ಹೇಳಿ. ಯಾಕೆ? ಹೆದರಿಕೆ ಬಂತ ನಿಮಗೆ? This is a peace assembly that we have called. ನಾವು ಏನು ಯಾರ ಹತ್ರ ಜಗಳ ಮಾಡಲಿಕ್ಕೆ ಕಲ್ಲು ಹೊಡೆಯುವುದು, ಹೋಗಿ ಬೆಂಕಿ ಹಾಕುವುದು ಅಂತ ನಾವು ಒಂದು ಕಮ್ಯುನಿಟಿ ಅಲ್ಲ. We are a peace loving, service oriented and absolutely non-violent community, and we are proud of it. ಇವತ್ತು ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಒಂದು ಫಂಕ್ಷನ್ ಇತ್ತು. ಬೆಳಿಗ್ಗೆ ನಾನು ಹೋಗಿದ್ದೆ. ಕಾಲೇಜಿನ ಒಳಗೆ ಹಾಲ್ನಲ್ಲಿ ಕೂತಿದ್ದೇವೆ, ಫಾರ್ಮರ್ ಸ್ಟೂಡೆಂಟ್ಸ್ನವರ ಮೀಟಿಂಗ್. ಅಲ್ಲಿ ಬಂದರು, ಒಳಗೆ ಕೇಳಲಿಕ್ಕೆ ಎಷ್ಟು ಜನ ಇದ್ದಾರೆ ಅಂಥೇಳಿ. ನಾನು ಅಲ್ಲಿ ಪ್ರಿನ್ಸಿಪಲ್ಗೆ ಹೇಳಿದೆ, ಏನು ಉತ್ತರ ಕೊಡಬೇಡಿ, ಒಳಗೆ ಬನ್ನಿ ಅಂತ ಹೇಳಿ. ನಾನಿದ್ದೇನೆ ಇಲ್ಲಿ, ಲೆಟ್ ದೆಮ್ ಅರೆಸ್ಟ್ ಮಿ ಅಂತ. 150 ಜನರಿಲ್ಲ, ಆದರೆ ಬಂದರು ಕೇಳಲಿಕ್ಕೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ this atmosphere of fear that this government is trying to create in Karnataka. ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಎಲ್ಲಿ ಕನ್ವರ್ಷನ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಹೇಳಿ ನನಗೆ. ನಾನು 5 ನಿಮಿಷ ನಿಮ್ಮ ಹತ್ರ ಹೇಳಬೇಕು. ಪಾರ್ಲಿಮೆಂಟ್ನಲ್ಲಿ ಒಂದು ದೊಡ್ಡ ಡಿಬೇಟ್ ಇತ್ತು. ಅಡ್ವಾಣಿ ಅವರು ಹೋಮ್ ಮಿನಿಸ್ಟರ್ ಆಗಿದ್ರು, ನಾನು ಅಪೋಸಿಷನ್ನಲ್ಲಿ ಇದ್ದೆ. ನಾನು ಮಾತನಾಡಿದೆ, ಎಷ್ಟೋ ಪ್ರಶ್ನೆ ಕೇಳಿದೆ. ಅಡ್ವಾಣಿಜಿ ಅವರು ನಿಂತ್ಕೊಂಡು 2 ಶಬ್ದ ಹೇಳಿದ್ರು, ಅಲ್ವಾ ಜಿ ಇತ್ತೆ ಗುಸ್ಸೆ ಮೇ ಕ್ಯೋ ಹೋ, ಯಾಕೆ ಕೋಪ ನಿಮಗೆ? ಐ ವಾಂಟ್ ಯು ಟು ನೋ that I am the product of the Jesuits of Karachi. I owe my career and what I have become to the education I received from the Jesuits. कैसे बिगड़ गए हैं अडवाणी जी ಅಂತ पूछे ನಾನು ಕೇಳಿದೆ. ಹೇಗೆ ತಪ್ಪಾಯಿತು ನಿಮ್ದು? ಈಗ ಎಲ್ಲಿ ಹೋಗಿದ್ದೀರಿ? ನಾನು ನಿಮ್ಮ ಹತ್ರ ಇವತ್ತು ಹೇಳ್ತಾ ಇದ್ದೀನಿ, ಸಾವಿರ ಮಕ್ಕಳು ನಮ್ಮ ಶಾಲೆಗಳಿಗೆ ಬರ್ತಾರೆ. ನನ್ನ ಹತ್ರ ಒಂದು ವರ್ಷಕ್ಕೆ ಎಷ್ಟು ರಿಕ್ವೆಸ್ಟ್ ಬರ್ತವೆ, ಆಲ್ಸೋ ಫ್ರಮ್ ಬಿಜೆಪಿ ಮಿನಿಸ್ಟರ್ಸ್, MLAs, MPs, ಒಂದು ಸೀಟ್ ಮಾಡಿ ಕೊಡಿ ಅಂತ ನಿಮ್ಮ ಇನ್ಸ್ಟಿಟ್ಯೂಷನ್ಗಳಲ್ಲಿ. ಶಾಲೆ, ಕಾಲೇಜು ಯಾವುದೇ ಆಗಲಿ. I said, I have helped to admit hundreds of students over my 50 years in public life. If you can give me names of 5 of these students that we have converted in our schools, I will quit parliament. ಎಷ್ಟು ಮಕ್ಕಳನ್ನು ನೀವು ನಮ್ಮ ಶಾಲೆಗಳಿಗೆ ಕಳಿಸ್ತೀರಾ? ಎಜುಕೇಶನ್ ನಿಮಗೆ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಬೇಕಾ? ನಾವು ಕನ್ವರ್ಷನ್ ಮಾಡುವಂಥ ಜನರಾದರೆ ಯಾಕೆ ಕಳಿಸ್ತೀರಾ?
ನಮ್ಮ ಎಜುಕೇಶನ್ ಬೇಕು, ಎಲ್ಲ ಕ್ರಿಶ್ಚಿಯನ್ ಸರ್ವಿಸ್ ಬೇಕು, ಎಲ್ಲ ಬೇಕು. ಮತ್ತೆ ಇಂಥ ಕಾನೂನು ತರ್ತೀರ ಎಂಥದಕ್ಕೆ? ನಾನು ಒಂದೇ ಪ್ರಶ್ನೆ ಕೇಳ್ತಾ ಇದ್ದೀನಿ ಇವತ್ತು. ಸುಮಾರು 200 ವರ್ಷ ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ಸ್ನವರು ಆಡಳಿತ ಮಾಡಿದರು. They were the British, they were the French, they were the Portuguese, they were the Dutch. ಎಲ್ಲ ಕ್ರಿಶ್ಚಿಯನ್ ದೇಶಗಳಿಂದ ಬಂದು ಇಲ್ಲಿ ದೇಶವನ್ನು ನಡೆಸಿದರು. ಆ 200 ವರ್ಷಗಳ ನಂತರ ಇವತ್ತು ನಮ್ಮ ದೇಶದಲ್ಲಿ ಕ್ರಿಶ್ಚಿಯನ್ಸಿನ ಸಂಖ್ಯೆ ಏನು? ನಾಟ್ ಇವನ್ 3%. Not even 3%. If we were converting people like they are saying, we should have been at least 30% after 200 years. We have not spent our time converting people. We have spent our time and energy and money in the service of the people. ನಾವು ಇವತ್ತು ಕೂಡ ಟ್ರೈಬಲ್ ಏರಿಯಾಗಳಲ್ಲಿ, ಐ ವಾಸ್ ಇನ್ ಚಾರ್ಜ್ ಆಫ್ ದ ನಾರ್ತ್ ಈಸ್ಟ್ ಫಾರ್ 20 years ಫ್ರಮ್ ದ ಪಾರ್ಟಿ. ಐ ಹ್ಯಾವ್ ಬಿನ್ ಟು ಎವ್ರಿ ಕಾರ್ನರ್ ಆಫ್ ದ ನಾರ್ತ್ ಈಸ್ಟ್ ಫ್ರಮ್ ಅರುಣಾಚಲ್ ಟು ಮಿಜೋರಾಂ. I have been in their villages. What is it that drew these people to be Christians? It was the service that was rendered to a neglected and totally exploited area of the country. In villages, you will see nuns running medical centers, orphanages, running any number of schools for tribal children. Is that a crime? Is that what you want to punish us for? ನಾನು ನಿಮ್ಮ ಹತ್ರ ಇವತ್ತು ಹೇಳ್ತಾ ಇದ್ದೀನಿ, ನಾವು ಹೆದರುವಂತ ಜನರಲ್ಲ. We are not afraid. Christianity has grown and thrived round the world on the blood of martyrs, on the blood of those who were prepared to make every sacrifice to defend themselves and their faith. And therefore, I want to tell the government of Karnataka, ನಾವು ಹೆದರುವಂಥ ಜನ ಅಲ್ಲ. ಯಾವುದೋ ಕಾನೂನು ತನ್ನಿ, ಏನು ಬೇಕು ಮಾಡಿ ನಮ್ಮ ಧರ್ಮವನ್ನು ಮುಗಿಸ್ಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. And I want to say, this is a challenge not only to the Christians. This is a challenge to all communities, including the Muslims, the Buddhists, the Sikhs, everybody. My right to choose my religion is given to me by the Constitution. Neither the BJP, nor the Bajrang Dal, nor anybody in this country can take that right away from me. The right to profess, the right to propagate, and the right to follow the religion of my choice is guaranteed by the Constitution. ಇವತ್ತು ಯಾರ ಮುಸ್ಲಿಮು ಹಿಂದೂ ಹುಡುಗಿ ಹತ್ರ ಮದುವೆ ಮಾಡಿ ಆ ಹುಡುಗಿ ಮುಸ್ಲಿಂ ಆದರು, ಅವರ ಮನೆ ಹೋಗಿ ಬೆಂಕಿ ಹಾಕಿ. ಇನ್ನೊಬ್ಬರು ಕ್ರಿಶ್ಚಿಯನ್ ಆದರೂ ಅವರ ಮನೆಯಲ್ಲಿ ನುಗ್ಗಿ ಅಲ್ಲಿ ಹೊಡೆದು ಹಾಕಿ. ನಾನು ನಿಮ್ಮ ಹತ್ರ ಕೇಳ್ತೇನೆ, ಇಫ್ ಟುಮಾರೋ you have a Christian girl marry a Hindu and become a Hindu, let us say, will you file an FIR against her? Will you file a case and walk into the house and ask her why she became a Hindu? Why is there a different rule for different people? ಬಂಧುಗಳೇ, ನಾನು ಉದ್ದ ಭಾಷಣ ಮಾಡುವುದಿಲ್ಲ. I don't want to get political.
But I want to tell you, as Christmas approaches, more and more restrictions are going to be imposed to prevent us from celebrating the festival of the year. This is being planned. ಕುಂಭಮೇಳದಲ್ಲಿ ಸೆಕೆಂಡ್ ವೇವ್ ಇದ್ದಾಗ ದೇಶದಲ್ಲಿ ಎಷ್ಟು ಲಕ್ಷ ಜನರನ್ನು ಬಿಟ್ಟಿರಿ ನೀವು ಕುಂಭಮೇಳಕ್ಕೆ ಹೋಗ್ಲಿಕ್ಕೆ? ದಿವಾಳಿ ಹಬ್ಬದ ಟೈಮ್ನಲ್ಲಿ ಯಾವ ರೆಸ್ಟ್ರಿಕ್ಷನ್ಸ್ ಇತ್ತು ಸ್ವಾಮಿ ಹೇಳಿ? ನಮ್ಮ ಪ್ರಧಾನ ಮಂತ್ರಿಯವರೇ ಹೋದ್ರು ಮೇಳದಲ್ಲಿ. ಅದಕ್ಕೆ ನಾನು ಹೇಳುವುದು ಹೆದರುವಂತ ಮಾತಲ್ಲ. We have to stand united. I have been saying this to the Archbishop in my own way. All sections of Christians have to unite. All Muslims and other minorities have to unite. And I will tell you, 90% of my Hindu brothers and sisters are with us. They are secular. It is this 10% of the mad fringe of Hindu society that is creating the trouble, creating vote bank politics. I want to say to you that we should not bow and give in. We must stand united. We must be determined to protect and defend our rights. These bills and laws have no meaning. They can pass them, they can harass a few people here and there. There's nothing they can do to kill us, our religion and our faith. And therefore, I pray this evening that God may permit good sense to prevail, that He will bless all those who are trying to harass us. As Christ said, love your enemies and bless those who will do you harm. We believe in the Christian teaching of love thy neighbor as thyself, whoever it may be. I thank my Lord the Archbishop for having organized this meeting. And I would say, Your Grace, such meetings should be held in every parish in the state. Let one Sunday be devoted to peace meetings, praying that God may send the Spirit on these people who are going mad and give them the enlightenment to see what they need to do for the greater glory of God and of our state. Thank you. Jai.